ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಯಾರ್ಯಾರು ಈ ವರ್ಷ ಸೆಕೆಂಡ್ PUC ಎಕ್ಸಾಮಿನೇಷನ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ನ ಬರಿತಾ ಇದ್ದೀರಿ? ಸೊ ಈಗ ಆಗಿರುವಂಥ ಎಲ್ಲ ಎಕ್ಸಾಮ್ಸ್ಗಳು ಚೆನ್ನಾಗಿ ಆಗಿದೆ ಅಂತ ಅಂದ್ಕೊಳ್ತೀನಿ, ಮತ್ತು ಮುಂದೆ ಬರುವಂಥ ಎಲ್ಲ ಎಕ್ಸಾಮಿನೇಷನ್ಗಳು ಕೂಡ ಚೆನ್ನಾಗಿ ಆಗಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಮಾಡ್ತಿರುವಂಥ ಉದ್ದೇಶ ಏನಂತಂದರೆ, ಯಾರ್ಯಾರು ಈ ವರ್ಷ KCET 2026 ಅದು ಏಪ್ರಿಲ್ 23 ಮತ್ತು 24ಕ್ಕೆ ನಡೆಯುವಂಥದ್ದು, ಮತ್ತು ಮೇ 3ಕ್ಕೆ ನಡೆಯುವಂಥ ನೀಟ್ 2026 ಎಕ್ಸಾಮಿನೇಷನ್ಗೋಸ್ಕರ ನಿಮ್ಮ ಬೋರ್ಡ್ ಎಕ್ಸಾಮ್ ಆದ ಮೇಲೆ ನೀವೇನಾದರೂ ಒಂದು ಒಳ್ಳೆಯ ಕ್ರ್ಯಾಶ್ ಕೋರ್ಸನ್ನು ನೋಡ್ತಾ ಇದ್ದರೆ, ಸೊ ಧಾರವಾಡದಲ್ಲಿರುವಂತಹ ಹಂಚಿನಮನಿ ಇನ್ಸ್ಟಿಟ್ಯೂಟ್ಗಳ ಕಡೆಯಿಂದ ನಡೆಯುವಂತಹ ಕ್ರ್ಯಾಶ್ ಕೋರ್ಸ್ ಬಗ್ಗೆ ಇನ್ಫಾರ್ಮೇಷನ್ ನೀಡೋದಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ನಿಮ್ಮ ಬೋರ್ಡ್ ಎಕ್ಸಾಮ್ ಮುಗಿದ ಮೇಲೆ ಆಲ್ಮೋಸ್ಟ್ 1 ತಿಂಗಳುಗಳ ಟೈಮ್ ನಿಮಗೆ KCETಗೆ ಸಿಗುವಂಥದ್ದು. ಆಲ್ಮೋಸ್ಟ್ ಒಂದು 40 to 42 ಡೇಸ್ ಏನಿದೆ ಅದು ನಿಮಗೆ ನೀಟ್ ಎಕ್ಸಾಮಿನೇಷನ್ಗೆ ಇರುವಂಥದ್ದು. ಸೊ ಯಾವಾಗಲೂ ಒಂದು ಒಳ್ಳೆಯ ಸ್ಕೋರನ್ನು ಮಾಡಬೇಕು ಅಂತ ಇದ್ದರೆ, ನೀವೇನಾದರೂ ಎಸ್ಪೆಷಲಿ ಫ್ರೆಷರ್ಸ್ ಆಗಿದ್ದು, ಈಗ ನೀವು ಲಾಂಗ್ ಟರ್ಮ್ ಅಂತ ಮಾಡ್ತಾ ಇದ್ದರೆ, ಸೊ ನೀವು ಎಲ್ಲೆಲ್ಲಿ ಕಲಿತಾ ಇದ್ದೀರಿ ಆ ಎಲ್ಲ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅವ್ರದ್ದೇ ಆದ ಒಂದಷ್ಟು ಪ್ಲ್ಯಾನ್ಗಳನ್ನು ಹಾಕ್ಕೊಂಡಿರ್ತಾರೆ. ಆದರೆ ಎಸ್ಪೆಷಲಿ ನೀವೇನಾದರೂ ಫ್ರೆಷರ್ಸ್ ಆಗಿದ್ದರೆ, ನಿಮ್ಮ ಕಾಲೇಜಿನಲ್ಲಿ ಅಪ್ ಟು ಬೋರ್ಡ್ ಎಕ್ಸಾಮ್ ಮುಗಿದ ಮೇಲೆ ನಿಮಗೇನಾದರೂ ಒಂದು ಒಳ್ಳೆಯ ಕ್ರ್ಯಾಶ್ ಕೋರ್ಸ್, ಸೊ ಫಾರ್ ಈ CET ಮತ್ತು ನೀಟಿಗೋಸ್ಕರ ಬೇಕು ಅಂತ ಇದ್ದರೆ, ಸೊ ನಾನು ಕೆಳಗೆ ನೀಡ್ತಾ ಇರುವಂತಹ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಈ ಒಂದು ಸಂಸ್ಥೆ ಹಂಚಿನಮನಿ ಇನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಕಳೆದ 25ರಿಂದ 30 ವರ್ಷದಿಂದ ಧಾರವಾಡದಲ್ಲಿ ಟ್ಯೂಷನ್ಗಳನ್ನು ನಡೆಸ್ಕೊಳ್ತಾ ಬರ್ತಾ ಇದೆ, ಮತ್ತು ಸಕ್ಸಸ್ಫುಲಿ ಲಾಸ್ಟ್ 12ರಿಂದ 14 ವರ್ಷದಿಂದ PUC ಕಾಲೇಜನ್ನು ಕೂಡ ನಡೆಸ್ಕೊಂಡು ಬರ್ತಾ ಇದೆ. ಸೊ ಆ ಕಾರಣಕ್ಕೆ ನಮ್ಮಲ್ಲಿ ಒಂದು ಒಳ್ಳೆಯ ಟೀಮ್ ಇರುವಂಥದ್ದು, ಒಳ್ಳೆಯ ಸ್ಟಡಿ ಮಟೀರಿಯಲನ್ನು ನಾವು ಪ್ರೊವೈಡ್ ಮಾಡುವಂಥದ್ದು. ಸೊ ನಮ್ಮ ಒಂದು ಹಂಚಿನಮನಿ ಕ್ರ್ಯಾಶ್ ಕೋರ್ಸ್ ಏನಿದೆ ಅದು KCETಗೆ ಆಗಿರ್ಬೋದು ಅಥವಾ ನೀಟ್ಗೆ ಆಗಿರ್ಬೋದು, ಇದೇ ಬರುವ 20ನೇ ಮಾರ್ಚ್ 20ಗೆ ಸ್ಟಾರ್ಟ್ ಆಗ್ತದೆ. ಆಲ್ಮೋಸ್ಟ್ 30 ದಿನಗಳ ಕೋರ್ಸ್ KCETಗೆ ಇರ್ತದೆ. ಸೊ ನೀಟಿಗೆ 45 ದಿನಗಳ ಒಂದು ಕೋರ್ಸನ್ನು ಫ್ರೇಮ್ ಮಾಡಿರುವಂಥದ್ದು. ಒಳ್ಳೆಯ ಪ್ರಿಂಟೆಡ್ ಮಟೀರಿಯಲ್ಸ್ ಆಗಿರ್ಬೋದು, ರೆಗ್ಯುಲರ್ ಟೆಸ್ಟ್ ಆಗಿರ್ಬೋದು, ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಆಗಿರ್ಬೋದು, ಅದರ ಜೊತೆಗೆ ಸೊ ವೆಲ್ ಇಕ್ವಿಪ್ಡ್, ವೆಲ್ ಮೇಂಟೈನ್ಡ್ ಹಾಸ್ಟೆಲ್ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಆಗಿರ್ಬೋದು, ಇವೆಲ್ಲ ವ್ಯವಸ್ಥೆಯನ್ನು ಕೂಡ ಸೊ ಹಂಚಿನಮನಿಯವರ ಕಡೆಯಿಂದ ನಿಮಗೆ ಸಿಗ್ತದೆ. ಆ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋದ ಎಂಡಲ್ಲಿ ನಿಮಗೆ ಆ ಒಂದು ಇನ್ಸ್ಟಿಟ್ಯೂಷನ್ನಿನ ಒಂದು ರಿಸಲ್ಟನ್ನು ಕೂಡ ತೋರಿಸ್ತೀನಿ, ನೋಡ್ಕೊಳ್ಳಬಹುದು. ಒಳ್ಳೆಯ ರಿಸಲ್ಟನ್ನು ಕೂಡ ಕೊಡ್ತಾ ಬಂದಂತಹ ಒಂದು ಸಂಸ್ಥೆ ಇದು. ಆ ಕಾರಣಕ್ಕೆ ಸೊ ನಿಮಗೆ ಏನಾದರೂ ಕ್ರ್ಯಾಶ್ ಕೋರ್ಸಿನ ಅವಶ್ಯಕತೆ ಇದ್ದರೆ, ಸೊ ಜನರಲ್ಲಿ ಯಾರಿಗೆ ಅವಶ್ಯಕತೆ ಇರ್ತದೆ ನೋಡಿ, ಈಗ ನಿಮ್ಮ ಕಾಲೇಜಲ್ಲಿ ಕಲಿಸ್ತಾ ಬಂದಿರ್ತಾರೆ, ಅಲ್ಲೂ ಕೂಡ ಓಕೆ ಕೋಚಿಂಗನ್ನು ಕೂಡ ಕೊಟ್ಟಿರ್ತಾರೆ. ಆದರೆ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ, ನಿಮಗೆ ಎಲ್ಲ ಕಾನ್ಸೆಪ್ಟ್ಸ್ಗಳು ಅರ್ಥ ಆಗಿರೋದಿಲ್ಲ, ಅಥವಾ ಎಲ್ಲ ಚಾಪ್ಟರ್ಗಳು ಅರ್ಥ ಆಗಿರೋದಿಲ್ಲ, ಸಬ್ಜೆಕ್ಟಲ್ಲಿ ಪ್ರಾಬ್ಲಮ್ಸ್ ಇರ್ತದೆ. ಸೊ ಈ ಒಂದು ತಿಂಗಳಲ್ಲಿ ನೀವು ಏನು ಮಾಡ್ತೀರಲ್ಲ ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ನೀವು ಇಲ್ಲಿವರೆಗೆ ಏನು ಮಾಡ್ತಾ ಬಂದಿದ್ರು ಕೂಡ ಬೋರ್ಡ್ ಎಕ್ಸಾಮ್ ಅಂತೇಳಿ ಆಲ್ಮೋಸ್ಟ್ ಜನವರಿಯಿಂದ ನೀವು KCET ಅಥವಾ ನೀಟ್ ಕೋರ್ಸಸ್ ಟಚ್ಚನ್ನು ಬಿಟ್ಕೊಂಡ್ಬಿಟ್ಟಿರ್ತೀರಿ. ಯಾರು ಆ ಟಚ್ಚನ್ನು ಇಟ್ಕೊಂಡು ಬಂದಿರ್ತಾರೆ, ಡೆಫಿನೆಟ್ಲಿ ದೇ ಆರ್ ಗೋಯಿಂಗ್ ಟು ಡೂ ವೆಲ್. ಆದರೆ ಆ ಟಚ್ ಬಿಟ್ಟು ಹೋಗ್ಬಿಟ್ಟು ಏನಾಗ್ಬಿಡ್ತದೆ, ಪ್ರಾಕ್ಟಿಕಲ್ ಎಕ್ಸಾಮ್ ಆಯಿತು, ಸೊ ಅದಾದಮೇಲೆ ಬೋರ್ಡ್ ಎಕ್ಸಾಮ್ ಆಯಿತು. ಆ ಕಾರಣಕ್ಕೆ ಆಲ್ಮೋಸ್ಟ್ ಈ ಮಾರ್ಚ್ 16-17ನೇ ತಾರೀಕಿನವರೆಗೂ ಕೂಡ ನಿಮಗೆ CET ಅಥವಾ ನೀಟಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಆಗ ಏನಾಗ್ತದೆ ಅಂದರೆ, ನಿಮ್ಮ ಬೋರ್ಡ್ ಎಕ್ಸಾಮ್ ಮುಗಿದ ಮೇಲೆ ಒಂದು ಸಿಸ್ಟಮ್ಯಾಟಿಕ್ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋದಾಗಿರ್ಬೋದು, ನಿಮಗೆ ಅರ್ಥ ಆಗದೇ ಇರುವಂಥ ಕಾನ್ಸೆಪ್ಟ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡೋದಾಗಿರ್ಬೋದು, ಸೊ ಅದರ ಜೊತೆಗೆ ಸ್ಟಡಿ ಅವರ್ಸ್ ಆಗಿರ್ಬೋದು, ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಆಗಿರ್ಬೋದು, ಕಂಟಿನ್ಯೂಯಸ್ ಎಕ್ಸಾಮ್ಸ್ ಆಗಿರ್ಬೋದು, ಇವೆಲ್ಲವನ್ನು ಮಾಡ್ಕೊಳ್ತಾ ಹೋದಾಗ ಏನಾಗ್ತದೆ ಅಂತ ಅಂದರೆ, ಸೊ ನಿಮ್ಮ ಪ್ರಿಪರೇಷನ್ ಒಂದು ಪರಿಪೂರ್ಣ ಹಂತಕ್ಕೆ ಬಂದು ಮುಟ್ತದೆ. ಆ ಒಂದು ಕಾರಣಕ್ಕೆ ಸೊ ನೀವು ಒನ್ ಆಫ್ ದ ಬೆಸ್ಟ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಆಗಿರುವಂಥ ಧಾರವಾಡದಲ್ಲಿ ಹಂಚಿನಮನಿ ಇನ್ಸ್ಟಿಟ್ಯೂಷನ್ನಿಗೆ ನೀವು ಜಾಯ್ನ್ ಆದರೆ ಅಂತಂದರೆ ಡೆಫಿನೆಟ್ಲಿ ನಿಮ್ಮ ಕನಸುಗಳು ಸಾಕಾರಗೊಳ್ಳುತ್ತದೆ. ಇದರ ಜೊತೆಗೆ ಅಂದರೆ ನೀವೇನು ಕ್ರ್ಯಾಶ್ ಕೋರ್ಸ್ಗೋಸ್ಕರ ಇಲ್ಲಿ ಬಂದಿರ್ತೀರಿ, ಅದೇ ಸಮಯದಲ್ಲಿ ಸೊ ಹಂಚಿನಮನಿ ಕ್ಲಾಸಸ್ ವತಿಯಿಂದ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ, ಸೊ ಬೆಸ್ಟ್ ಎಗ್ರಿ ಪ್ರಾಕ್ಟಿಕಲ್ ಕೋಚಿಂಗನ್ನು ಕೂಡ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಯಾರ್ಯಾರಿಗೆ ಅದರ ಒಂದು ಉಪಯೋಗ ಪಡ್ಕೊಳ್ಬೇಕು ಅಂತ ಇರ್ತದೆ, ನೀವು ಡೆಫಿನೆಟ್ಲಿ ಅದನ್ನು ಕೂಡ ಜಾಯ್ನ್ ಆಗ್ಬೋದು. ಅಂದರೆ ಒಂದೇ ಕಡೆ ನಿಮಗೆ ಕ್ರ್ಯಾಶ್ ಕೋರ್ಸ್ ಆಗಿರ್ಬೋದು, KCET ನೀಟ್, ಅದರ ಜೊತೆಗೆ BSc ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಿಶರೀಸ್, ಸೆರಿಕಲ್ಚರ್ ಪ್ಲಸ್ ವೆಟರ್ನರಿಗೆ ಸಂಬಂಧಪಟ್ಟ ಹಾಗೆ ಅಗ್ರಿಕಲ್ಚರ್ ಕೋಟಾದಡಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಕೋಚಿಂಗನ್ನು ಕೂಡ ಕೊಡುವಂಥ ವ್ಯವಸ್ಥೆ ಹಂಚಿನಮನಿಯಲ್ಲಿ ಇರ್ತದೆ. ಸೊ ಆ ಕಾರಣಕ್ಕೆ ನಿಮಗೆ ಎಲ್ಲವೂ ಕೂಡ ಒಂದೇ
ಅಡಿಯಲ್ಲಿ ನೀವು ಸಿಗೋದಕ್ಕೆ ನಿಮಗೆ ಡೆಫಿನೆಟ್ಲಿ ಇದರಿಂದ ಹೆಲ್ಪ್ ಆಗ್ತದೆ. ಒಂದು ಒಳ್ಳೆಯ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇರ್ತದೆ ಎಲ್ಲರಿಗೂ ಕೂಡ. ಸೊ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಸೊ ಕ್ರ್ಯಾಶ್ ಕೋರ್ಸ್, KCET ನೀಟ್, ಅದರ ಜೊತೆಗೆ ಎಗ್ರಿ ಪ್ರಾಕ್ಟಿಕಲ್ ಕೋಚಿಂಗನ್ನು ಕೂಡ ನೀವು ಇಲ್ಲಿ ಪಡ್ಕೊಳ್ಳಬಹುದು. ಸೊ ಇದಿಷ್ಟು ಇನ್ಫಾರ್ಮೇಷನ್. ಸೊ ಇದರ ಜೊತೆಗೆ ನಿಮಗೆ ಲಾಸ್ಟ್ ಇಯರ್ ರಿಸಲ್ಟ್, ಅದರ ಜೊತೆಗೆ ಇನ್ನೊಂದಷ್ಟು ಇನ್ಫಾರ್ಮೇಷನ್ ಕೂಡ ನಾನು ಶೇರ್ ಮಾಡ್ತೀನಿ. ಸೊ ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ಹಲೋ ಸ್ಟೂಡೆಂಟ್ಸ್, ನಿಮಗೇನಾದರೂ ಜಾಸ್ತಿ ಇನ್ಫಾರ್ಮೇಷನ್ ಹಂಚಿನಮನೆ ಇನ್ಸ್ಟಿಟ್ಯೂಟ್ ಬಗ್ಗೆ, KCET ನೀಟ್ ಕ್ರ್ಯಾಶ್ ಕೋರ್ಸ್ ಬಗ್ಗೆ ಮತ್ತು ನೀಟ್ ಲಾಂಗ್ ಟರ್ಮ್ ಬಗ್ಗೆ ಬೇಕು ಅಂತಂದರೆ ಸೊ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇರುವಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. 6364834497, 6364834498 ನಂಬರಿಗೆ. ಸೊ ಎರಡೂ ಕೂಡ ನಿಮಗೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹಾಸ್ಟೆಲ್ ಇರುತ್ತೆ ವಿತ್ 24 hour ಸೆಕ್ಯೂರಿಟಿ. ಸೊ ಪ್ರಿಂಟೆಡ್ ಸ್ಟಡಿ ಮಟೀರಿಯಲ್ ಇರ್ತದೆ. ಸೊ ವೀಕ್ಲಿ ಅಸೈನ್ಮೆಂಟ್ ಆ್ಯಂಡ್ ಟೆಸ್ಟ್ ಇರ್ತದೆ, ಅಸಿಸ್ಟೆಡ್ ರೀಡಿಂಗ್ ಸೆಷನ್ಸ್ ಇರ್ತದೆ, ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರ್ತದೆ, ಪಿರಿಯಾಡಿಕ್ ಫುಲ್ ಲೆಂತ್ ಟೆಸ್ಟ್ ಇರ್ತದೆ. ದಿಸ್ ಈಸ್ ಫಾರ್ ನೀಟ್ ಲಾಂಗ್ ಟರ್ಮ್ ಮೇನ್ಲಿ. ಸೊ ಬಟ್ ಈ ಕ್ರ್ಯಾಶ್ ಕೋರ್ಸ್ ಅಲ್ಲೂ ಕೂಡ ನಿಮಗೆ ಕಂಟಿನ್ಯೂಸ್ ಆಗಿ ಅಸೈನ್ಮೆಂಟ್ಸ್ ಇರ್ಬೋದು, ಟೆಸ್ಟ್ ಆಗಿರ್ಬೋದು, ಸ್ಟಡಿ ಅವರ್ಸ್ ಅಲ್ಲಿ ನಿಮ್ಮ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋದಾಗಿರ್ಬೋದು, ಇವೆಲ್ಲದರ ವ್ಯವಸ್ಥೆ ಕೂಡ ಇಲ್ಲಿ ಮಾಡುವಂಥದ್ದು. ಸೊ ಅದರ ಜೊತೆಗೆ ಸೊ ನಮ್ಮ ಕಾಲೇಜಿನ ಮತ್ತು ನಮ್ಮ ಇನ್ಸ್ಟಿಟ್ಯೂಷನ್ ನ ರಿಸಲ್ಟ್ ಕೂಡ ನೀವು ಇಲ್ಲಿ ನೋಡಬಹುದು. ಸೊ ರಿಸಲ್ಟ್ ಅನ್ನು ಕೂಡ ನಾ ಇಲ್ಲಿ ಹಾಕಿದ್ದೀನಿ. ಸೊ ಅದರ ಜೊತೆಗೆ ಹಂಚಿನಮನೆ ಇನ್ಸ್ಟಿಟ್ಯೂಷನಿನ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಇನ್ KCET ಎಕ್ಸಾಮ್ 2025 ಕೂಡ ನಿಮ್ಮ ಮುಂದೆ ಇಟ್ಟಿರುವಂಥದ್ದು. ಸೊ ಇವಿಷ್ಟು ಹಂಚಿನಮನೆ ಇನ್ಸ್ಟಿಟ್ಯೂಷನ್ ಬಗ್ಗೆ. ನಿಮಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಈ ಒಂದು ಲ್ಯಾಂಡ್ಲೈನ್ ಕೂಡ ನೀವು ಕಾಲ್ ಮಾಡಿಬಿಟ್ಟು ಮಾತಾಡ್ಬೋದು. ಸೊ ಇದರ ಜೊತೆಗೆ ನಾನು ಆಲ್ರೆಡಿ ಹೇಳಿರೋ ಹಾಗೆ ಎಗ್ರಿ ಝೋನ್ ಧಾರವಾಡ ಅಂತೇಳಿ ಹಂಚಿನಮನೆ ಇನ್ಸ್ಟಿಟ್ಯೂಷನ್ ಜೊತೆ ಕೊಲಾಬರೇಷನ್ ಹಾಕೊಂಡು ಸೊ ನಿಮಗೆ ಯಾರ್ಯಾರು ಇಲ್ಲಿ ಕ್ರ್ಯಾಶ್ ಕೋರ್ಸ್ಗೆ ಬರ್ತೀರಿ ಅಂತಹ ವಿದ್ಯಾರ್ಥಿಗಳಿಗೆ ಸೊ ಪ್ರಾಕ್ಟಿಕಲ್ ಕೋಚಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ. ಸೊ ಮೇನ್ ವಿಜಯ್ ಕುಮಾರ್ ಅಂತ ಹೇಳಿ BSc ಅಗ್ರಿಕಲ್ಚರ್ ಮಾಡಿರುವಂತವ್ರು ನಿಮಗೆ ಕೋಚಿಂಗ್ ಅನ್ನ ಕೊಡುವಂಥದ್ದು. ಇದು ನಿಮಗೆ BSc ವೆಟರ್ನರಿ, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ ಇವೆಲ್ಲ ಫಾರ್ಮ್ ಸೈನ್ಸ್ ಕೋರ್ಸಸ್ ಗಳಿಗೆ ಹೆಲ್ಪ್ ಆಗ್ತದೆ. ಮತ್ತು ಲಾಸ್ಟ್ ಇಯರ್ ರಿಸಲ್ಟ್ ಸೊ ಆ ಒಂದು ಎಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆನೂ ಕೂಡ ನೀವು ಇಲ್ಲಿ ನೋಡ್ಬೋದು. 200 of 200 ಬಿದ್ದಿರುವಂಥದ್ದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು. ಸೊ ಇವಿಷ್ಟು ಕೂಡ ಇನ್ಫಾರ್ಮೇಶನ್ ಕ್ರ್ಯಾಶ್ ಕೋರ್ಸ್ ಬಗ್ಗೆ. ಸೊ ನಿಮಗೇನಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಸೊ ಕ್ರ್ಯಾಶ್ ಕೋರ್ಸ್ ಈ ಬೋರ್ಡ್ ಎಕ್ಸಾಮ್ ಆದ್ಮೇಲೆ ಇಂಪಾರ್ಟೆಂಟ್ ಆಗಿ 1 ತಿಂಗಳುಗಳ ಸಮಯವನ್ನ ಕರೆಕ್ಟ್ ಆಗಿ ಯುಟಿಲೈಸೇಷನ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ನೀವು ಈ ಒಂದು ಹಂಚಿಮನಿ ಕ್ಲಾಸಸ್ ಕ್ರ್ಯಾಶ್ ಕೋರ್ಸ್ ಅನ್ನ ಜಾಯ್ನ್ ಆಗ್ಬೋದು. ಸೊ ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಕಾಲ್ ಟು ದೀಸ್ ನಂಬರ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.